ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ಗೇನು ಆತರ ಆಸೆ ಇಲ್ಲ. ಮತ್ತ್ಯಾಕೆ ಎಲ್ಲಾದ್ರಲ್ಲೂ ಮೂಗ್ ತೋರಿಸ್ತೀಯಾ? ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ. ಇನ್ನು ಮುಂದೆ ಯಾರೇನೇ ಕೇಳೋದಾದ್ರೂ ನನ್ನ ಹತ್ರ ಕೇಳಬೇಡಿ. ಡೈರೆಕ್ಟಾಗಿ ಸ್ಟೇಷನ್ಗೆ ಹೋಗಿ ಕೇಳಿ. ನನ್ನ ಸುದ್ದಿಗೆ ಬರಬೇಡಿ. ಅಮ್ಮ, ಏನೇ ಈ ಮನೆಯಲ್ಲಿ ಏನಾಗ್ತಿದೆ? ನಮ್ಗೆ ಒಳ್ಳೆ ಟೈಮ್ ಬರ್ತಾ ಇದೆ ಮಗಳೇ. ಕಮಲಮ್ಮ ಒಬ್ಳೇ ಸಾಕು ನಮ್ ಕನ್ಸನ್ನ ನನ್ಸ್ ಮಾಡೋದಿಕ್ಕೆ. ನೀನು ಅವ್ರ ಜೊತೆ ಎಲ್ಲ ಜಗಳ ಮಾಡಕ್ ಕೂಡ್ದು. ಹುಷಾರಾಗಿರು, ಆಯ್ತಾ? ಹಾ ಅಣ್ಣ. ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಊಟ ಬರ್ತೀನಿ. ಸ್ವಲ್ಪ ಹುಷಾರಾಗಿರಿ. ಬಾ ಹೋಗೋಣ ಬಾ. ಭೈರವಿ, ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದೆ. ನನಗೂ ಗೊತ್ತಾಯ್ತು ಆಂಟಿ, ಆದ್ರೆ ತುಂಬಾ ದಿವಸ ನಡೆಯಲ್ಲ. ಬಾಸ್, ಇಲ್ಲೇ ಸೈನ್ ಹಾಕ್ಬೇಕಾಗಿರೋದು. ಗ್ರೇಟ್, ಸೂಪರ್, ಅಲ್ಟಿಮೇಟ್, ಔಟ್ಸ್ಟ್ಯಾಂಡಿಂಗ್, ಎಕ್ಸಲೆಂಟ್, ಅನ್ಬಿಲೀವಬಲ್. ಇಂಗ್ಲಿಷಲ್ಲಿ ಇಷ್ಟೇ ಪದಗಳು ಗೊತ್ತಿರೋದು ನನಗೆ. ಕನ್ನಡದಲ್ಲಿ ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ, ಅದ್ಭುತ, ಅಮೋಘ, ಚೂಚಕ, ಬೂಚಕ, ಕುಖ್ಯಾತ, ಪ್ರಖ್ಯಾತ. ಯಾರನ್ನು ಹೊಗಳ್ತಾ ಇದ್ದೀರಾ? ಇನ್ಯಾರನ್ನು ಹೊಗಳ್ಳಿ? ನಿಮ್ಮನ್ನೇ. ನೀವು ಪ್ಯಾನ್ ಇಂಡಿಯಾ ಡೈರೆಕ್ಟ್ರು. ನೀವೇನಾದ್ರೂ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ರೆ ಕಾಂತಾರ, ಪುಷ್ಪ, RRR, KGF ಇದ್ರೆಲ್ಲ ತಲೆ ಮೇಲೆ ಹೊಡೆದಂಗೆ ಕತೆ ಮಾಡ್ತೀರಾ. ಹೇಗೆ ಹೇಳ್ತೀರಾ? ರಾವಣ್ ಬೈ, ಶಿವಗಾಮಿ ಆತ್ಮಹತ್ಯೆ ಕತೆ ನನ್ನ ಹತ್ರ ಹೇಳಿದ್ರಲ್ಲ, ನೀವ್ ಹೇಳ್ದಾಗೇನೆ ಅಷ್ಟೇ ಅದ್ಭುತವಾಗಿ ಕತೆ ಮುಗಿಸ್ಬಿಟ್ರಲ್ಲ. ಕ್ಲೈಮ್ಯಾಕ್ಸ್ ಒಂದೇ ಬಾಕಿ. ನಿಮ್ಮನ್ನ ಹೊಗಳೋದಕ್ಕೆ ಪದಗಳೇ ಇಲ್ಲ. ನೀವು ನಿಜವಾಗ್ಲೂ ಸೂಪರ್. ಏನ್ ಕಮಲಮ್ಮ, ಯಾರನ್ನೋ ಹುಡುಕ್ತಾ ಇರೋ ಹಾಗಿದೆ? ಇನ್ಯಾರು ಹುಡುಕ್ಲಿ, ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನೀವು ನನ್ನನ್ನು ಹುಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಏನೋ ವಿಶೇಷ ಇದ್ದೇ ಇರುತ್ತೆ. ಇದೆ, ಅದನ್ನೇ ಹೇಳಕ್ ಬಂದೆ. ಈಗ ಶಿವಗಾಮಿ ಮನೆ ಬಿಟ್ಟು ಹೋಗಾಯ್ತು, ಅಶೋಕು ಜೈಲ್ ಸೇರಾಯ್ತು. ಇನ್ನುಳ್ದಿರೋದು ಆ ರೂಪ ಮತ್ತೆ ಚೋಟ್ ಮೆಣಸಿನ್ಕಾಯಿ. ಅವ್ರಿಬ್ರಿಗೂ ಒಂದ್ ಗತಿ ಕಾಣಿಸಿದ್ರೆ ನಮ್ಮನ್ ಹಿಡಿಯೋರೇ ಇಲ್ಲ ಕಮಲಮ್ಮ. ಅದಕ್ಕೂ ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ಪ್ಲಾನಾ? ಏನು? ಏನಮ್ಮ ಹೀಗೆಲ್ಲ ಮಾತಾಡ್ತೀರಾ? ಶಿವಗಾಮಿ ಅಮ್ಮವ್ರ ಮನೇಲಿಲ್ಲ ಅಂದ ತಕ್ಷಣ ಹೀಗೆಲ್ಲ ಮಾತಾಡ್ತಾರಾ?
ಸಿಂಹ ಇಲ್ಲ ಅಂದ್ರೆ ನಾಯಿ ನರಿ ತೋಳ ಎಲ್ಲ ರಾಜ್ಯಭಾರ ಮಾಡುತ್ತಂತೆ. ಹಾಗಾಯ್ತು ನಿಮ್ ಕತೆ. ನೋಡಿ, ಇವತ್ತಲ್ಲ ನಾಳೆ ಶಿವಗಾಮಿ ಅಮ್ಮವ್ರ ಮನೆಗ್ ಬಂದೇ ಬರ್ತಾರೆ. ನಾವೆಲ್ಲ ಚೆನ್ನಾಗಿರ್ತೀವಿ, ಅದ್ ತಿಳ್ಕೊಂಬಿಡಿ. ಇನ್ನೊಂದ್ಸರ್ತಿ ಶಿವಗಾಮಿ ಅಮ್ಮವ್ರ ಬಗ್ಗೆ, ಅಶೋಕ್ ಸರ್ ಬಗ್ಗೆ, ಭೈರವಿ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನನಗಿಂತ ಕೆಟ್ಟೋಳಿ ಇನ್ಯಾರೂ ಆಗಲ್ಲ. ನನ್ನ ಜೈಲ್ಗೆ ಹಾಕಿದ್ರು ಪರವಾಗಿಲ್ಲ, ನಿಮ್ಮ ನೀಗ್ ಬಿಟ್ಟೆ ಹೋಗೋದು. ಹುಷಾರ್. ಪರವಾಗಿಲ್ಲ, ಕಮಲಮ್ಮ ಒಳ್ಳೆ ನಾಟಕ ಆಡ್ತಾಳೆ. ಹೇಳಿ ರವಣ್ ಭಾಯ್. ನೀನು ಶಿವಗಾಮಿ ಮೊಬೈಲಿಂದ ಆತ್ಮಹತ್ಯೆ ಮೆಸೇಜ್ ಕಳಿಸಿದಲ್ಲ, ಆ ಕಡೆ ಪೊಲೀಸಿಂದ ಏನಾದರೂ ಫೋನ್ ಅಥವಾ ಮೆಸೇಜ್ ಬಂದಿತ್ತ? ಇನ್ಸ್ಪೆಕ್ಟರ್ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ, ನಾನು ತೆಗ್ದಿಲ್ಲ ಅಷ್ಟೇ. ಸರಿ, ಒಂದು ಕೆಲಸ ಮಾಡು. ಶಿವಗಾಮಿ ಮೊಬೈಲ್ನ ಗಂಗಾ ನದಿಗೆ ಬಿಸಾಕಿ ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾವುದಕ್ಕೂ ಶಿವಗಾಮಿಗೆ ಏನು ಮಾಡಿದ್ರಿ ಅಂತ ಹೇಳಿ ಬಾಯ್. ಯಾಕೆ ಅಂದರೆ ಅಕಸ್ಮಾತ್ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಏನು ಹೇಳಬೇಕು ಅಂತ ಗೊತ್ತಾಗುತ್ತೆ. ಅಂತ ಪರಿಸ್ಥಿತಿ ಬಂದ್ರೆ ನೀನೇನು ಹೇಳ್ಬೇಡ. ನಿನ್ನೆ ನಾಚೆ ತರ ಜವಾಬ್ದಾರಿ ನಂದು. ಓಕೆ ಭಾಯ್, ಹಾಗೆ ಮಾಡ್ತೀನಿ. ಇನ್ಸ್ಪೆಕ್ಟರ್ ಅವರೇ, ಸರ್ ನನ್ನ ಅರೆಸ್ಟ್ ಮಾಡಿ ತುಂಬಾ ತೊಂದರೆ ಕೊಡ್ತಾ ಇದ್ದೀರಾ. ಅಲ್ಲ, ನಿಮ್ಗೆ ಯಾವುದೋ ಮೆಸೇಜ್ ಬಂದಿದೆ ಅಂತ ಅದರ ಆಧಾರದ ಮೇಲೆ ನನ್ನ ಅರೆಸ್ಟ್ ಮಾಡಿದ್ದೀರಲ್ಲ, ಇದು ಸರಿನಾ? ಅದು ಅಲ್ಲದೆ ಆ ಮೆಸೇಜ್ ಕಳಿಸಿರೋದು ನನ್ನ ಹೆಂಡ್ತಿನೇ ಅಂತ ಏನ್ ಗ್ಯಾರಂಟಿ? ನೋಡಿ ಅಶೋಕ್ ಅವರೇ, ನಮ್ಮಿಂದ ಏನಾದರೂ ತಪ್ಪಾಗಿದ್ರು ದಯವಿಟ್ಟು ಕ್ಷಮಿಸಿ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ. ಆ ಒಂದು ಮೆಸೇಜ್ ಇಟ್ಕೊಂಡು ನಾವು ನಿಮ್ಮನ್ನು ಅರೆಸ್ಟ್ ಮಾಡಿಲ್ಲ.